ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸಂಜೆಯ ವಂದನೆಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ಶ್ರೀಮತಿ ಸಿಂಧೂರ ನಮ್ಮ ನಾಗಿರೆಡ್ಡಿ ಸರ್ ಮತ್ತು ಅವರ ತಂಡದ ಒಂದು ಕಾಣಿಕೆ ನಿಜಕ್ಕೂ ತೆರೆ ಮೇಲೆ ನೋಡಿದಿರಿ, ಅದ್ಭುತವಾಗಿ ಮೂಡಿ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಷುವಲ್ ಹೊಡೆಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್ಕು, ಆ ಒಂದು ಗಾಗಲ್ ಹಾಕ್ಕೊಂಡು, ಮತ್ತು ಸೀನರಿ DOP ದಾಸ್ ಅವ್ರು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಬಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿ ಅವರು, ಧೀರೇಂದ್ರ ಗೋಪಾಲ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನೀವು ಸೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ರೀ ರೆಕಾರ್ಡಿಂಗಲ್ಲಂತೂ ನಮಗೆ ಮೊನ್ನೆ ಪ್ರೊಡ್ಯೂಸರ್ಸ್ ಮಾತಾಡಿದಾಗ ನಾಗಿರೆಡ್ಡಿ ಅವರು ತುಂಬ ಅದ್ಭುತವಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಕೂಡ ಬಿಲ್ಟಪ್ ಮಾಡಿದ್ದೀನಿ ಅಂದರು. ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್ ನಾಗಿರೆಡ್ಡಿ ಸರ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗು ಅವರು ಮೊದಲನೇ ದಿನದಿಂದನೂ ಬಹಳ ನಮಗೆ ಸಪೋರ್ಟಿವ್ ಆಗಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ನಿರ್ದೇಶಕರು, ಇವತ್ತು ಮಳೆಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರು, ಅನಂತರಾಜ್ ಅವರು ಈ ಕಥೆನ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಇವತ್ತಿನ ದಿನಕ್ಕೆ ಏನು ಬೇಕು ಅದನ್ನು ಒಂದು ಪ್ರೇಕ್ಷಕರಿಗೆ ರಸದೌತಣ ನೀಡುವಂತೆ ಛಾಯಾಗ್ರಹಣ ಇರ್ಬೋದು, ಕತೆ ಇರ್ಬೋದು, ನಾಗಿರೆಡ್ಡಿ ಅವರು ಮತ್ತು ನಮ್ಮ ಅವರ ಸುಪುತ್ರರು ಇಬ್ಬರು ಕೂಡ ಟೈಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಈ ಸಿನಿಮಾ ನಿಜಕ್ಕೂ ಈ ಒಂದು 2026 ಹಿಟ್ ಆಗುತ್ತೆ, ಒಂದು ಮೈಲಿಗಲ್ಲಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಸಿಂಧೂರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಧನ್ಯವಾದಗಳು. ಈಗ ಮೊದಲದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದೆ. ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಒಂದಷ್ಟು ಹೊಸ ಹೊಸ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ, ಜೊತೆಗೆ ಅನಂತರಾಜ್ ಸರ್ ಡೈರೆಕ್ಟ್ರು, ಅವ್ರ ಜೊತೆ ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ. ಆ್ಯಂಡ್ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾಗಿರೆಡ್ಡಿ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಒಂದೊಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ಹ್ಯೂಮನ್ ವ್ಯಾಲ್ಯೂಸ್, ಇಮೋಷನಲ್ ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ಮತ್ತೊಬ್ಬರು ಯಾವ ಥರ ಅವರಿಗೆ ಮೋಸ ಮಾಡ್ತಾರೆ ಅಥವಾ ಅವರ ಇಮೋಷನಲ್ ವ್ಯಾಲ್ಯೂಸ್ ಜೊತೆ ಯಾವ ಥರ ಆಟ ಆಡ್ತಾರೆ, ಇನ್ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಏನಿದೆ ಅದರ ಮೂಲ ಇಟ್ಕೊಂಡು ಕತೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಬಗ್ಗೆ ಹೇಳೋದ್ರೆ ಮೂಡಿಗೆರೆ ಸುತ್ತಮುತ್ತ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಅಂತ ಆ್ಯಕ್ಟಿಂಗ್ ಮಾಡಿದ್ದೆ ಆ ಲೊಕೇಶನಲ್ಲಿ. ತುಂಬ ಒಳ್ಳೆ ಲೊಕೇಶನ್. ಆ್ಯಂಡ್ ನೀವೇ ನೋಡಿದರೆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಲೊಕೇಶನನ್ನು ತೋರಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ಸು ದಾಸಣ್ಣನಿಗೆ ಹೇಳಬೇಕು. ಯಾಕೆಂದರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನು, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ಸಿಂಧೂರ ತಂಡಕ್ಕೆ. ಆದಷ್ಟು ಬೇಗ ಶ್ರೀಮತಿ ಸಿಂಧೂರ ಚಿತ್ರ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಆ್ಯಂಡ್ ಮೇನಾಗಿ ವಿಜಯ ರಾಘವೇಂದ್ರ ಸರ್ ಜೊತೆ ನಂದು 2ನೇ ಸಿನಿಮಾ ಇದು. ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡೋದು. ಅದೇ ಥರ ಶ್ರೀಮತಿ ಸಿಂಧೂರ ಚಿತ್ರದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಇದೇ ಸಿನಿಮಾದಲ್ಲಿ ಈಗ ಒಂದು ಹಾಡು ನೋಡಿದ್ರಿ, ಹೂಮಳೆ ಹೂಮಳೆ ಅಂತ. ಬಹುಶಃ ಇವತ್ತಿಗೆ ಅದನ್ನ ಹೆವಿ ಮಳೆ ಅಂತ ಲಿರಿಕ್ ಚೇಂಜ್ ಮಾಡ್ಬೇಕಾಗತ್ತೆ ನಾನು. ಬಹುಶಃ ಇಷ್ಟು ಸಾಹಸ ಪಟ್ಟು ಒಂದು ಆಡಿಯೋ ರಿಲೀಸು ಅಥವಾ ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕರಿಯರಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಂದ್ರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತೆ ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ
ಕೆಲಸ ಮಾಡಿದ್ವಿ. ರಾಜೇಶ್ ರಾಮ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು. ಮತ್ತೆ ಈಗ ಅವರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳನ್ನು ನಾನು ಬರೆದಿದ್ದೀನಿ. ಎರಡು ಹೂಮಳೆ ಅಂತ ಒಂದು, ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನ್ನೇ ಕದ್ದು ನೋಡುತ್ತವೆ ಅಂತ. ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಜ್ ಆಗ್ತಿಲ್ವಾ ಅಂತ, ಏನಾದರೂ ಫ್ರಿಜ್ ಒಳಗೆ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ಮ ಜೊತೆಯವರೇ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೇಡಮ್ ಅಷ್ಟೇ, ಹೀರೋಯಿನ್ ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಡುಗಳು ಮಧುರವಾಗಿ ಮೂಡಿ ಬಂದಿದೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ವಿಶೇಷವಾಗಿ ಯಾಕಂದರೆ ತುಂಬ ಅಬ್ಬರದ ಹಾಡುಗಳ ನಡುವೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಕೊಡ್ತೀನಿ. ಕೊನೆಯದಾಗಿ ನೆನೆಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತು ಗಂಗು ಸರ್ನ ನೆನೆಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ಎಲ್ರಿಗೂ ಒಳ್ಳೆಯದಾಗಿ, ಸಿನಿಮಾಗೂ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮಾತಾಡಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ತೆ. ಮಳೆ ಬಂದರೆ ಅದೃಷ್ಟ ಬರುತ್ತೆ ಅಂತೆ. ನಿಜವಾಗ್ಲೂ ಮಳೆ ಬಂದೈತೆ. ಈ ವರ್ಷದ ಮೊದಲನೇ ಮಳೆ ಇದು. ಈ ವರ್ಷದ್ದು ಈ ಸಿನಿಮಾ ಇಟ್ಟಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಮಳೆ ಬಂದರೆ ಸಿಗುತ್ತೆ ಅಂತ. ಅಲ್ಲ, ಸೀರಿಯಸ್ ಆಗಿ ಆಗಿನ ಕಾಲದಲ್ಲಿ ನಿಮ್ಗೆಲ್ಲರೂ ಗೊತ್ತಿರಬೇಕು, ಮಳೆ ಬಂದರೆ ಶುಭ. ಅದಕ್ಕೆ ನಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಆಮೇಲೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟ ಗಂಗಣ್ಣನಿಗೆ ತುಂಬ ಧನ್ಯವಾದಗಳು. ಆಮೇಲೆ ನಿರ್ಮಾಪಕರಿಗೂ ಥ್ಯಾಂಕ್ ಯು ಸರ್. ನನಗೆ ಎರಡು ಹಾಡಿಗೆ ನಾನು ಮಾಡಿದ್ದೀನಿ. 2 ಹಾಡು ನೀವು ಏನು ನಾನು 2 ಹಾಡು ಕವಿರಾಜಿಗೆ ಬರೆದ ಹಾಡಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಹಾಡುಗಳು. ಆಮೇಲೆ ನನಗೆ ಒಳ್ಳೆ ಲೊಕೇಶನ್ ಕೊಟ್ಟರು ಗಂಗಣ್ಣ. ಆಮೇಲೆ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಆಮೇಲೆ ಕ್ಯಾಮರಾಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪಾಪ ನಾನು ಏನೇ ಹೇಳಿದ್ರು ಟಕ್ ಮಾಡೋರು. ನಮಗೆ ಕಡಿಮೆ ಟೈಮ್ ಇದ್ರೂ ಲೊಕೇಶನ್ ತುಂಬ ಶಿಫ್ಟಿಂಗ್ ಇತ್ತು. ಅಲ್ಲಿ ತುಂಬ ಕಡೆ ಶಿಫ್ಟ್ ಇತ್ತು. ಆದರೂ ತುಂಬ ಫಾಸ್ಟಾಗಿ ಕೆಲಸ ಮಾಡಿಕೊಟ್ರು. ಆಮೇಲೆ ರಾಘು ಜೊತೆ ಕೆಲಸ ಮಾಡೋದು ನಾನು ಅದೃಷ್ಟ ಹಾಕೋತೀನಿ. ಏಕೆಂದರೆ ನಿಜವಾದ ಸರ್ ಲಕ್ ಸರ್. ಏನಕ್ಕೆ ಅಂದರೆ ನನಗೆ ಕಂಫರ್ಟಬಲ್, ತುಂಬ ಈಸಿ ಆಗುತ್ತೆ. ಅಲ್ಲ ನೀವು ಹೇಳ್ತೀನಿ ಪ್ರಿಯವರೇ, ರಾಘು ಅವ್ರ ಜೊತೆ ರಿಹರ್ಸಲ್ ಬೇಕಾಗಿಲ್ಲ. ಶೂಟಿಂಗ್ ಸ್ಪಾಟಲ್ಲೇ ನಾವು ಕಂಪೋಸ್ ಮಾಡ್ಬೋದು. ಅಷ್ಟು ಒಳ್ಳೆ ಡ್ಯಾನ್ಸರು. ನಾನು ಹೇಳ್ತೀನಿ, ಅದ್ಭುತ ಡ್ಯಾನ್ಸರು. ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಕಡಿಮೆ ಇತ್ತು ಅಲ್ಲ, ಆದರೂ ಟ್ರೈ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆಮೇಲೆ ಪ್ರಿಯ ಪಾಪ ಬಂದು ರಿಹರ್ಸಲ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಪ್ರಿಯವರೇ, ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೀವಿ. ಈ ಮಳೆ ಹಿಂಗೆ ನಮಗೆ ಸಕ್ಸಸ್ ಕೊಟ್ಟಿದ್ದು ಅಂದರೆ ನಾವು ಈ ವರ್ಷದ ಬಿಸಿಲು ನೆನೆ ತಗ ಬಿಸಿಲು ಮಳೆ ಬಂದಿದೆ. ಅದೇ ರೀತಿ ನಮಗೆ ಈ ಸಿನಿಮಾ ಸಕ್ಸಸ್ ಆಗಲಿ. ಈ ಒಂದು ಸಿನಿಮಾ ಸಕ್ಸಸ್ ಆದರೆ ನಿರ್ಮಾಪಕರಿಗೆ, ಟೆಕ್ನಿಷಿಯನ್ಗೆ, ಹೀರೋಯಿನ್ಗೆ ಎಲ್ಲರೂ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ ಅಂತ ಹೇಳ್ತೀನಿ. ನಿರ್ಮಾಪಕ ದುಡ್ಡು ಬಂದರೆ ನಮ್ಗೆ ದುಡ್ಡು ಬರುತ್ತೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಅದೇ ರೀತಿ ಉಗ್ರಂ ರವಿ ಅವರು ವೇದಿಕೆ ಮೇಲೆ ಬರಬೇಕು. ನೋಡಿ ಹೆಂಗಿದೆ ಚೇರ್, ಅದಕ್ಕೆ ಕರೆಯಲ್ಲಿ ಬೇಜಾರಾಗಬೇಡಿ. ಈಗ ಕಲಾವಿದರಿಗೂ ಎಲ್ಲ ನಮ್ಮ ಸಹಪಾಠಿಗಳಿಗೂ ನಮಸ್ಕಾರ. ನಾನು ಇದು 20 ವರ್ಷಗಳ ಕನಸು ಈಗ ನೆರವೇರ್ತಾ ಇದೆ. ರೀತಿಗಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಅಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು. ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೆಯ ದೋಸ್ತ್ ಇವರು. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರ್ತಿರೋ ಸಾಂಗ್ ಇದುವರೆಗೂ ತುಟ್ಟಾವನಿಲ್ಲ, ಕೇಳೇ ಇಲ್ಲ ನನಗಿವರು. ನನ್ನ ಅದ್ಭುತ ಇದು. ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲಿರೋ ಪ್ರೀತಿನ ಏನೋ ಗೊತ್ತಾಗಲಿಲ್ಲ. ಎಲ್ರಿಗೂ ಸಟ್ಲ್ ಮಾಡಿಲ್ಲ ನಾನು. ದಯವಿಟ್ಟು ಕ್ಷಮಿಸ್ಬೇಕು ನೀವು. ನಾನು ಮಾಡ್ಕೊಳ್ತೀವಿ ಸರ್. ಇಲ್ಲಿ ಪತ್ರಕರ್ತರಿಗೆ ನಾನು ಇನ್ನೊಂದ್ಸಲ ನಮಸ್ಕಾರವನ್ನು ಹೇಳ್ತೀನಿ. ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು, ಇಷ್ಟು ದೊಡ್ಡ ಮಳೆ ಇದ್ದರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ
ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಂತರ ನಮ್ಮ ಈ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಡೈರೆಕ್ಟರ್ನವರು ಮತ್ತು ಇವರು ಕ್ಯಾಮ್ರಾಮ್ಯಾನ್ ಅವರು ಬರೋದು ಲೇಟ್ ಆಗಿದೆ. ಬಟ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಳೆಯಿಂದ, ಅದರಿಂದ ಬರಲಿಲ್ಲ. ಅವ್ರಿಗೂ ಇದ್ರ ಬಗ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇದೇನು ವಿಶೇಷ ಅನ್ನೋದೇನು ನಮ್ಮ ಹತ್ರ ಎಲ್ಲ ಇದೊಂದು ಇನ್ನೊಂದು ವಿಶೇಷ ಏನಂದರೆ, ನನ್ನಲ್ಲಿ ಈ ಸಿನಿಮಾ ನನ್ನ ಬಂಡವಾಳ ಏನು ಬಿದ್ದಿದೆ ಅದ್ರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕರ ಕಲಾವಿದರಿಗೂ ನಾನು ಶೇರ್ ಕೊಡ್ತೀನಿ. 100% ಪ್ರತಿಯೊಬ್ಬರಿಗೂ ಶೇರ್ ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ. ನನಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ ಇವ್ರಿಗೊಂದು ಕೆಲಸ ಕೊಡಬೇಕಂತ ನನ್ನಲ್ಲಿ ಒಂದು ಧ್ಯೇಯ ಇತ್ತು. ಅದು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಅದೇ ಥರ ನಮಗೊಂದು ಸಾಂಗ್ ಸ್ಪೆಷಲ್ ಆಗಿ ಒಂದು ವಿಶೇಷವಾಗಿ ಹೇಳ್ಬೇಕು. ನಿಮಗೆ ಕೈಲಾಸ್ ಕೇರ್ ಹತ್ರ ನಾವು ಒಂದು ಸಾಂಗ್ ಅವ್ರು ಕೇಳಿದ್ವಿ, ಸರ್ ನಮ್ಗೊಂದು ವಿಶೇಷವಾದ ಸಾಂಗ್ ಮಾಡಿಕೊಡ್ಬೇಕು, ಆಂಜನೇಯ ಸ್ವಾಮಿಂದು ಹನುಮಾನ್ ಚಾಲಿಸ ಮಾಡಿಕೊಡ್ಬೇಕಂತ ಕೇಳಿದಾಗ ಅವರಿಗೆ ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಂತರ ಒಂದು ವಾರ ಆದಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದಿದ್ದೀನಿ ಅಂತೇಳಿ ಬಾಂಬೆಗೆ ಹೋಗಿ ವಿಶೇಷವಾದ ಒಂದು ಸ್ಪೆಷಲ್ ಹಾಡು ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಏನಂದ್ರು, ಇದು ಕರ್ನಾಟಕ ಆಡ್ತಾ ಇಲ್ಲ, ಸಾರೇ ಇಂಡಿಯಾಕ ಸಾಂಗ್ ಅಷ್ಟು ಅದ್ಭುತವಾದ ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಈ ಸಾಂಗನ್ನು ಮುರಳೀಧರನ್ ಅಂತ ಒಬ್ರು ಮಾಡಿಕೊಟ್ರು ನಮಗೆ. ಅವರು ತುಂಬ ಅದ್ಭುತವಾದ ಈ ಸಾಂಗ್ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ. ಇದು ವಿಶೇಷ ಸಾಂಗು, ಅದರಿಂದ ನಮಗೆ ತುಂಬ ಸಂತೋಷವಾಗಿದೆ. ಇನ್ನು ಮತ್ತೆ ನಮ್ಮ ಈ ಸಾಂಗ್ ಬಗ್ಗೆ ನಮ್ಮ ಹನುಮಾನ್ ಒಂದು ಫ್ಯಾಮಿಲಿಗೆ ಯಾವ ಥರ ಒಂದು ಮೈಥಾಲಜಿ ನಮ್ಗೆ ಯಾವ ಥರ ಸಹಾಯ ಮಾಡ್ತಾ ಅನ್ನೋದಿದೆ. ಇದನ್ನು ತುಂಬ ಅದ್ಭುತವಾಗಿ ನೋಡ್ಬಿಟ್ಟು ಬಂದಿದೆ ಅಂತ ಹೇಳೋದಕ್ಕಿಂತ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಇನ್ನೊಂದು ವಿಷಯ ಏನಂದರೆ, ನಾನು ನೀವು ಹೇಳ್ದಿದ್ರು ನಾನು ಕೇಳೋ ಒಂದಿದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾನು ಅಪ್ಪು ಅವ್ರ ಹತ್ರ ಒಂದು ಸಿನಿಮಾ ಮಾಡಬೇಕಂತಿದ್ದೆ. ನಾನು ಗಂಗವರು ಮಾತಾಡಿದ್ವಿ, ಆಗಲಿಲ್ಲ. ಆದ್ರೂ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ನಮ್ಗೆ ಸಿಕ್ಕಿದ್ರು ಇವರು. ನಮ್ಗೆ ಅದೇ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅದೇ ನಮ್ಮ ಅದೃಷ್ಟ. ಯಾರೇ ಆಗಲಿ ಆ ಒಂದು ಬ್ಲಡ್ಡಿಂದ ಬಂದಿರೋ ನಮ್ಗೆ ಸಿಕ್ಕಿದ್ದಾರೆ. ಇವಾಗ ಅಂಥ ಒಂದು ಫ್ಯಾಮಿಲಿಗೆ ಇವತ್ತು ಒಬ್ಬ ನೀಚ ಚೇತನ್ ಅನ್ಬೋದು ಅವನ, ಒಬ್ಬ ನೀಚ ಅವನು ಇದನ್ನ ದುರಹಂಕಾರದಿಂದ ಮಾತಾಡಿದ್ದಾರೆ. ಅದನ್ನ ನಾವು ಅದನ್ನು ಖಂಡಿಸ್ತೀವಿ ಅಷ್ಟೇ, ಬೇರೆ ವಿಷಯದಲ್ಲಿ ನಾನು ಮಾತಾಡಲ್ಲ. ಸಾರಿ. ಹೌದು, ಕತೆ ನಮ್ದು ಸರ್. ಕತೆ ರಿವೀಲ್ ಆಗೋದು ಬೇಡ, ದಯವಿಟ್ಟು ಬಂದೆಲ್ಲರೂ ನೋಡಲಿ. ಈ ಕತೆ ಏನಂದ್ರೆ, ಒಂದು ಸಂಸಾರದಲ್ಲಿ ಆಗುವ ಅನಾಹುತಗಳಿಗೆ ಯಾವ ಥರ ಅದೇ ಮನೆಯಲ್ಲಿ ಇದ್ದ ಅವ್ರ ಮನೆಯಲ್ಲಿದ್ದ ಅಣ್ಣ ತಮ್ಮಂದರಾಗಲಿ ಬಾಮಂದರಾಗಲಿ ಅವರನ್ನು ಒಂದು ದೊಡ್ಡ ಫ್ಯಾಮಿಲಿನ ಕೊಲಾಪ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಾಗ ಇವರನ್ನು ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಒಬ್ಬರು ಎಂಟ್ರಿ ಆಗ್ತಾರೆ. ಅವ್ರ ಭಕ್ತರಾಗಿರೋದ್ರಿಂದ ತುಂಬ ತೊಂದರೆ ಸಿಗಾಕೊಂಡಾಗ ಅವರು ಬಂದು ಇವ್ರನ್ನ ಕಾಪಾಡ್ತಾರೆ. ಅಷ್ಟೇ ಸರ್. ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಹೌದು ಸರ್. ತಮ್ಮ ಆಶೀರ್ವಾದ ಡೆಫಿನೆಟ್ ನಮಗೆ ಮಾಡೋಣ ಸರ್. 20 ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಆಗಲಿಲ್ಲ. ದೇವರ ದಯದಿಂದ ನಮಗೆ ಹೆಲ್ತ್ ಚೆನ್ನಾಗಿದೆ. ಈಗ ನಾನು ಮಾಡ್ತೀನಿ, ದಯವಿಟ್ಟು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು.